4-5 ನವರಸಗಳೇನಿದ್ದಾವಲ್ಲ ಅದನ್ನು ಹೇಳುವಂಥ ಪ್ರಯತ್ನ ಪಡಿ. ಯಾವುದು ಒಂದು ಡೈಲಾಗ್ ಕೊಟ್ಟು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಆಯಿತಾ. ಅದನ್ನು ನೀವು ವಾಟ್ ಎವರ್ ಸ್ಟೈಲಲ್ಲಿ ನವರಸಗಳಲ್ಲಿ ಹಾಕಿ ಕ್ಯಾಮ್ರಾ ನನಗೆ ಟಾಸ್ಕ್ ಕೊಟ್ಟರೆ ಇದು ನಿಮ್ಮ ಟ್ಯಾಲೆಂಟು ಜಗತ್ತಿಗೆ ಗೊತ್ತಿದೆ. ಬಟ್ ನಾನು ಏನನ್ನ ಮಾಡಿಸ್ಬೇಕಲ್ವಾ? ಫಸ್ಟೇ ಶೃಂಗಾರ ಮಾಡೋಣ. ಓಕೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಮಾಡ್ಕೊಂಡೆ ಹಿಂಗೆ ಬಿದ್ಬಿಡ್ತಾರೆ. ಏಯ್ ಪ್ಲೀಸ್ ಅರ್ಥ ಮಾಡ್ಕೋ. ಕೋಪ. ಹ್ಯಾಪಿ. ಪ್ಲೀಸ್ ಅರ್ಥ ಮಾಡ್ಕೋ. ದುಃಖ. ಪ್ಲೀಸ್ ಅರ್ಥ ಮಾಡ್ಕೋ. ಡಿಸ್ಟರ್ಬ್ಡ್. ಪ್ಲೀಸ್ ಅರ್ಥ ಮಾಡ್ಕೋ. ಶಾಕ್. ಕಮ್ ಆನ್ ಪ್ಲೀಸ್ ಅರ್ಥ ಮಾಡ್ಕೋ. ಸೋಂಬೇರಿ. ಅರ್ಥ ಮಾಡ್ಕೊಳಪ್ಪ. ನೀವು ಮೆಮೊರಿ ಕಳ್ಕೊಂಬಿಟ್ಟಿದ್ದೀರಿ. ಈಗ ಏನ್ ಅರ್ಥ ಮಾಡ್ಕೊಳ್ಳೋದು? ಆಕ್ಚುಲಿ ಮೆಮೊರಿ ಕಳ್ಳಾಗ ಅವ್ರು ಅರ್ಥ ಮಾಡ್ಕೋಬೇಕು. ನನ್ನ ಮೆಮೊರಿ ಕಳ್ಳಾಗದ ಅವಳ ಹತ್ರ ಏನು ಕ್ರಾಸ್ ಕ್ವಶನ್ ಕೇಳಬಾರ್ದು ಅಂತ. ಕುಡ್ಕಿ. ಏಯ್ ಏಯ್ ಪ್ಲೀಸ್ ಪ್ಲೀಸ್ ಅಮ್ಮ ಪ್ಲೀಸ್ 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 ಅಮ್ಮ ನಾನು ಅರ್ಥ ಮಾಡ್ಕೊಮ್ಮ ಪ್ಲೀಸ್. ನಾನು ಕುಡ್ದಿಲ್ಲ, ಪ್ರಾಮಿಸ್ ನಾನು ಕುಡ್ದಿಲ್ಲಪ್ಪ. ನಿನ್ನ ನಾಣೆ ಕುಡ್ದಿಲ್ಲ, ನಿನ್ನ ಹೆಂಡ್ರಾಣೆ ಕುಡ್ದಿಲ್ಲ, ನಿನ್ನ ಮಕ್ಕಳಾಣೆ ಕುಡ್ದಿಲ್ಲ ಕಣಪ್ಪ. ಆಯ್ತು, ಒಳಗೆ ಕೋಪ ಇದೆ, ಕಂಟ್ರೋಲ್ ಮಾಡ್ಕೊಂಡು ಹೇಳಿ. ಪ್ಲೀಸ್ ಅರ್ಥ ಮಾಡ್ಕೊ. ಸತ್ತ ಮನುಷ್ಯ ಸತ್ತ. ಅದಕ್ಕೆ ಏನು ಅರ್ಥ ಆಯ್ತು? ಆಯ್ತಾ? ಅರ್ಥ ಆಯ್ತು. ಅರ್ಥ ಆಯ್ತಾ? ಕೇಳಕ್ ಅಲ್ಲ, ಮನುಷ್ಯ ಸತ್ತ ಅಂತ ಸತ್ತ ಹೇಳದ ಮುಂದೆ ನಾನು ಏನಾರ ಹೇಳ್ಬೇಕಾ ಅರ್ಥ ಮಾಡ್ಕೊ ಅಂತ ಅನ್ಕಂಡೆ. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಬಹಳ ಚೆನ್ನಾಗಿ ಕ್ವಶನ್ ರೆಡಿ ಮಾಡ್ಕೊಬಿಟ್ಟಿದ್ರಿ. ಈ ನವರಸ ಅಲ್ಲ, ಕುಡ್ಕಿ ಗಿಡ್ಕಿ ಅನ್ಕೊಂಡು. ಆಕ್ಚುಲಿ ನಿಮ್ಗೆ ಗೊತ್ತಾ, ಕುಡ್ಕಿ ಕ್ಯಾರೆಕ್ಟರ್ ಮಾಡ್ಬೇಕಂತ ನನ್ನ ಹಸ್ಬೆಂಡ್ ಹತ್ರ ಎಷ್ಟೊಂದ್ ಸತಿ ಹೇಳಿದೀನಿ ನಾನು. ನಂಗೆ ಸಖತ್ ಆಸೆ ಕಣೋ, ಒಂದ್ ಸ್ಕಿಟ್ ಬರಿ ಆ ಥರ, ಒಂದ್ ಸ್ಕಿಟ್ ಬರಿ ಅಂತ. ಬಟ್ ಅದು ಬರೆಯಕ್ಕೆ ಹೋದಾಗೆಲ್ಲ ಎಡವಟ್ಟಾಗಿರೋದು. ಈಗ ನಾವು ಅರ್ಜೆಂಟಲ್ಲಿ ಒಂದ್ 2 ದಿನ ಶೂಟ್ ಇದೆ ಅನ್ಬೇಕಾದ್ರೆ ಏನೋ ಬರ್ಕೊಂತಾ ಇರ್ತೀವ, ಅವಾಗ ಒಂದ್ ಸ್ವಲ್ಪ ಅದು ಇದು ಅನ್ಕೊಂಡು ಒಂದ್ ಸ್ವಲ್ಪ ಎಡವಟ್ಟಾಗಿದೆಯಾ ಹೊರತು ಬಂದಿತ್ತಂತೂ ಕೋಪ ಮಾಡಿ ಕಂಟ್ರೋಲ್ ಮಾಡ್ಕೊಂಡು ಹೇಳೋದಿದೆಯಲ್ಲ, ದಟ್ಸ್ ಅನ್ ಅಲ್ಟಿಮೇಟ್ ಎಕ್ಸ್ಪ್ರೆಷನ್. ಯಾಕೆಂದ್ರೆ ಸಿಟ್ ಮಾಡ್ಕೊಂಡು ಮಾತಾಡ್ತಿರ್ತೀವಲ್ಲ ಕೆಲವ್ರ ಹತ್ರ, ಅವಾಗ ಮಾಡಿದಿರಲ್ಲ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.